ಓಂ ನಮಃ ಶಿವಾಯ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಒಂದು 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಎಚ್ಚರಿಕೆಗಳು, ಒಂದಿಷ್ಟು ಶುಭ ವಿಚಾರಗಳು ಇದ್ದೇ ಇರುತ್ತೆ. ಖಂಡಿತ ನಿಮ್ಮನ್ನು ಹೆದರಿಸ್ಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಅದನ್ನೆರಡು ಬೇರೆ ಬೇರೆ ವಿಡಿಯೋ ಮಾಡ್ತೇನೆ ಅಷ್ಟೇ. ನಮ್ಮದು ವ್ಯತ್ಯಾಸ ನಾವು ಮಾಡುವಂಥದ್ದು ಅಷ್ಟೇ. ಸೊ ಅದರಿಂದ ಹಾಗೂ ಈ ಒಂದು ಎಚ್ಚರಿಕೆಗಳು ಅದು ಸುಳ್ಳಾಗೋಗಲಿ, ನಾನು ಹೇಳಿದ್ದು ನಿಮಗೇನು ಸಮಸ್ಯೆ ಆಗದೇ ಇರಲಿ ಅಂತಲೇ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆದರೆ ಏನಾಗ್ಬಿಡುತ್ತೆ, ಗ್ರಹ ಸ್ಥಿತಿಗಳು ಕಣ್ಣಿಗೆ ಕಾಣುವಾಗ ನಿಮಗೆ ಸಮಸ್ಯೆಗಳು ಇದು ಹಿಂಗಾಗುತ್ತೆ, ಕಣ್ಣಿಗೆ ಕಟ್ಟದಂಗಿರುತ್ತೆ, ಇದು ಹಿಂಗೆ ಆಗುತ್ತೆ ಅಂತ. ಸೊ ಎಚ್ಚರಿಕೆ ವಹಿಸಿಕೊಳ್ಳಿ ನೀವು ಅಂತ ಹೇಳುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತಲ್ವ. ಸೊ ಅದರಿಂದ ಹೇಳ್ತಾ ಇದ್ದೆ ನಾನು. ಹಾಗೂ ಪರಿಹಾರಗಳನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂದ್ಬಿಟ್ಟಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊದಲನೇದಾಗಿ ಗ್ರಹ ಸ್ಥಿತಿಗಳು ನೋಡ್ಕೊಂಬರೋಣ. ಮೊದಲನೇದಾಗಿ ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನ ರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನ ರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹುಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ವೀಕ್ಷಕರೇ, ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಈ ಒಂದು ಎಚ್ಚರಿಕೆ ನಾನು ಸ್ತ್ರೀಯರಿಂದ ಶುರು ಮಾಡ್ತೇನೆ. ನೀವು ವೃಶ್ಚಿಕ ರಾಶಿಯ ಸ್ತ್ರೀಯರಾಗಿದ್ದು ವಿವಾಹಿತೆಯರಾಗಿದ್ದರೆ, ಅಂದರೆ ಮದುವೆಯಾಗಿರುವ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಮಾರ್ಚ್ ತಿಂಗಳಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮಾಂಗಲ್ಯ ಸ್ಥಾನ ಅಂದರೆ 8ನೇ ಮನೆಯಲ್ಲಿ ಕುಜಗ್ರಹ ಇರ್ತಾನೆ. ಸೊ ಅದರಿಂದ ಮಾರ್ಚ್ ತಿಂಗಳಲ್ಲಿ ಯಜಮಾನರ ಜೊತೆಗೆ ನೀವು ದಯವಿಟ್ಟು ಜಗಳ ಮನಸ್ತಾಪಗಳಾಗದಂತ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ಯಜಮಾನರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗ್ತದೆ. ನೀವು ಯಜಮಾನರ ಈ ಸರಿ ಟೈಮ್ ತಿಂತಾ ಇದ್ದಾರಾ ಇಲ್ವಾ, ಊಟ ಮಾಡ್ತಾ ಇದ್ದಾರಾ ಇಲ್ವಾ, ನೆಮ್ಮದಿಯಾಗಿದ್ದಾರಾ, ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರಾ, ಯಾವ್ದಾದ್ರು ವಿಚಾರವನ್ನು ತಲೆಯಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರಾ. ಯಾಕೆಂದರೆ ಒಂದಕ್ಕೊಂದು ಲಿಮಿಟ್, ಇಂಟರ್ ಕನೆಕ್ಷನ್ನು. ಆರೋಗ್ಯ ಚೆನ್ನಾಗಿದೆ ರೀ, ಬರೀ ಚಿಂತೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಚಿಂತೆ ಮಾಡ್ತಾ ಊಟ ಬಿಟ್ಟುಬಿಡ್ತಾನೆ ಅಪ್ಪ. ಊಟ ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂತಾನೆ. ಸೊ ಅದರಿಂದ ಎಲ್ಲ ಮೆಂಟಲಿ ಆ್ಯಂಡ್ ಫಿಸಿಕಲಿ ಬೋತ್ ಅವರು ಆರೋಗ್ಯವಾಗಿ ಇರತಕ್ಕಂಥದ್ದು, ಸುರಕ್ಷಿತವಾಗಿರ್ತಕ್ಕಂಥದ್ದು ನೋಡಿಕೊಳ್ಳಬೇಕಾದಂಥದ್ದು ನೀವು ಧರ್ಮಪತ್ನಿಯಾಗಿ ನಿಮ್ಮ ಕರ್ತವ್ಯವೂ ಆಗಿರುತ್ತೆ. ನಿಮ್ಮ ಆರೋಗ್ಯ ಇತ್ಯಾದಿ ಅವ್ರ ಜವಾಬ್ದಾರಿ ಆದರೆ ಅವರ ಆರೋಗ್ಯ ಆದಿ ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ, ಪರಸ್ಪರಂ. ಸೊ ಅದರಿಂದ ಇಲ್ಲಿ ಹಾಗೂ ಅವರ ಅವರೇನೋ ರಿಸ್ಕಿ ಕೆಲಸಗಳೇನಾದ್ರು ಮಾಡಲಿಕ್ಕೆ ಹೊರಟ್ರೆ, ಸ್ವಿಮ್ಮಿಂಗ್ ಮಾಡ್ತೀನಿ, ಟ್ರೆಕ್ಕಿಂಗ್ ಮಾಡ್ತೀನಿ, ಇನ್ನೊಂದು ಅಂತಂದರೆ, ಅಥವಾ ಬೈಕ್ ತಗೊಂಡು ಲಾಂಗ್ ಡ್ರೈವ್ ಹೋಗ್ತೀನಿ ನಾನೊಬ್ಬನೇ ಫ್ರೆಂಡ್ಸ್ ಜೊತೆಗೆ ಅಂದರೆ ದಯವಿಟ್ಟು ಅದಕ್ಕೆಲ್ಲ ಬಿಡಬೇಡಿ. ಬೇಡ ನೀನು ಮನೇಲೇ ಇರಪ್ಪ, ನೀನು ಎಲ್ಲಿಗೂ ಹೋಗಬೇಡ ನೀನು ಅಂತ ಹೇಳ್ಬಿಟ್ಟು ನೀವೆಲ್ಲಿಗೂ ಹೋಗಬೇಡಿ, ನೀವು ಮನೇಲೇ ಇರಿ ದಯವಿಟ್ಟು ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅವರಿಗೆ ಬೇರೆ ಏನಾದ್ರು ಜವಾಬ್ದಾರಿಗಳನ್ನು ಕೊಡಿ. ಯಾಕೆ ಅಂತಂದರೆ ಯಜಮಾನರ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಶುಭಕರನ ಆಗಿರೋದಿಲ್ಲ. ಅಲ್ಲಿ ಕುಜನ ಸಮಾಧಾನ ಮಾಡಲಿಕ್ಕೆ, ಕುಜನ ಅನುಗ್ರಹಕ್ಕೆ ನೀವು ಕುಜಾ ಸ್ತೋತ್ರ ಪಠನೆ, ಸುಬ್ರಹ್ಮಣ್ಯ ಸ್ತೋತ್ರ ಪಠನೆಗಳನ್ನು ಮಾಡಬಹುದು. ಇದ್ರ ಜೊತೆಗೆ ಕರುಂಗಾಲಿ ಮಾಲ ಈಗ ಬಹಳ ಫೇಮಸ್ ಆಗಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ರಿಲೇಟೆಡ್ ಟು ಕುಜ ಕೂಡ ಬರ್ತಾನೆ, ರಿಲೇಟೆಡ್ ಟು. ಸೊ ಅದರಿಂದಾಗಿ ಅವರ ಒಂದು ರಕ್ಷಣೆಗೋಸ್ಕರ ನೀವು ಅದನ್ನು ಧಾರಣೆ ಮಾಡಿಸ್ಬೋದು ಅವರಿಗೆ. ಅದನ್ನು ನಾವು ನಮ್ಮ ಭಾರತದ ಉತ್ತರದಲ್ಲಿರ್ತಕ್ಕಂತಹ, ಇಲ್ಲಿಂದ ಉತ್ತರ ದಿಕ್ಕಾಗ್ತಕ್ಕಂಥ ನೇಪಾಳ ದೇಶದ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಕರುಂಗಾಲಿ ಮಾಲೆಯನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವೆಲ್ಲ ಮಾಡಿ ಕಳಿಸ್ತಾ ಇದ್ದೇವೆ ಪೂಜೆ. ನೀವು ಸಂಕಲ್ಪ ಸೇವೆ ಕೊಡ್ಬೋದು ನಿಮ್ಮ ಹೆಸರಲ್ಲಿ, ನಿಮ್ಮ ಯಜಮಾನರ ಹೆಸರಲ್ಲಿ. ಸೊ ಇಬ್ಬರು ಒಂದೊಂದು ಮಾಲೆಯನ್ನು ಹಾಕ್ಕೊಂಡು ಸುರಕ್ಷಿತವಾಗಿರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಉತ್ತಮ. ಶಕ್ತಿ ಇರೋರು ಅದನ್ನು ಮಾಡಿ, ಅಶಕ್ತರು ಸ್ತೋತ್ರ ಪಠನಾದಿಗಳನ್ನ ಮಾಡ್ಕೊಳ್ಳಿ. ಯಾವುದಾಗುತ್ತೋ ಅದು ಮಾಡಿ, ಏನೂ ಮಾಡದೆ ಹಂಗೆ ಇರಬೇಡಿ.
ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕರ್ಮಾಧಿಪತಿಯಾದಂತಹ ರವಿಗ್ರಹ ನಿಮಗೆ ಮೊದಲೆರಡು ವಾರಗಳು ಅಂದರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಶನಿಯುತಿಯಾಗಿರ್ತಾನೆ. ಸೊ ಅದೇನಾಗ್ಬಿಡುತ್ತೆ, ನೀವೆಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮಗೆ ಇಷ್ಟ ಇಲ್ಲದ ಕೆಲಸವನ್ನು ಒತ್ತಾಯಪೂರ್ವಕವಾಗಿ ನಿಮ್ಮ ಮೇಲೆ ಹೇರಲಾಗುತ್ತೆ. ನೀವು ಮಾಡಲೇಬೇಕು, ಅದು ಹೆಂಗೆ ಮಾಡಲ್ಲ ನೋಡೇ ಬಿಡ್ತೀನಿ ನಾನು, ಮಾಡಬೇಕಷ್ಟೇ ಅಂತ. ಸೊ ನಿಮಗೆ ಮೊದಲೇ ನೀವೆಲ್ಲೂ ಬಗ್ಗುವಂಥವ್ರಲ್ಲ. ನಿಮ್ಮ ಮೆಂಟ್ಯಾಲಿಟಿಗೆ ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಅಪರಾಧದ ಥರ ಅದು. ಯಾಕೆಂದರೆ ನಿಮ್ಮ ಮೆಂಟ್ಯಾಲಿಟಿಗೆ ನಾನು ಹೇಳ್ತಾ ಇರುವಂಥದ್ದು. ಬೇರೆ ಒಬ್ಬೊಬ್ಬರು ಒಂದೊಂದು ರಾಶಿಯವ್ರದ್ದು ಒಂದು ರೀತಿ ಮೆಂಟ್ಯಾಲಿಟಿ ಇರುತ್ತೆ. ನಿಮ್ಮ ಮೆಂಟ್ಯಾಲಿಟಿಗೆ, ನಿಮ್ಮ ಮಾನಸಿಕತೆಗೆ ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಒತ್ತಾಯಪೂರ್ವಕವಾಗಿ ನಿಮ್ಮ ಕೈಯಲ್ಲಿ ಮಾಡಿಸ್ಬಿಟ್ರೆ ಅದು ಬಹಳ ಹಿಂಸೆಯನ್ನು ಅನುಭವಿಸ್ಬಿಡ್ತೀರ ನೀವು. ಅದರ ಜೊತೆಗೆ ತುಂಬ ಎಡವಟ್ಟುಗಳನ್ನು ಮಾಡಿಬಿಡ್ತೀರ. ಸೊ ಆದ್ದರಿಂದ ಮೊದಲೆರಡು ವಾರಗಳು ಬಹಳ ಸಂಯಮದಿಂದ ಇರಿ. ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಿಸ್ಬಿಡ್ತಾರೆ ಅಂತ ಯಾರು ಅನಿಸಿದ್ರೆ ಬೇಕಾದ್ರೆ ಒಂದು 2 ದಿನ 3 ದಿನ ಅಂದರೆ ಆ ವಾರದಲ್ಲಿ ಯಾವಾಗ ಸಾಧ್ಯತೆ ರಜೆ ಗಿಜೆ ಹಾಕ್ಬಿಡಿ. ಯಾವುದೇ ಕಾರಣಕ್ಕೂ ಮೇಲಧಿಕಾರಿಗಳ ಜೊತೆ ಜಗಳ ಮನಸ್ತಾಪಗಳು ಮಾಡ್ಕೊಳ್ಬೇಡಿ. ಜಾಬ್ ರಿಸೈನ್ ಮಾಡಿಬಿಡ್ತೀನಿ ಅನ್ನೋದೆಲ್ಲ ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ಮುಂದೆ ಇನ್ನು ಮಾರ್ಚ್ ಏಪ್ರಿಲ್ ಮೊದಲನೇ ವಾರದಿಂದನೇ ಪಂಚಮ ಶನಿ ಸ್ಟಾರ್ಟ್ ನಿಮಗೆ. ಸೊ ಅದರಿಂದಾಗಿ ದಯವಿಟ್ಟು ಮೈಗೆಲ್ಲ ಎಣ್ಣೆ ಹಚ್ಕೊಂಬಿಡ್ಬೇಕು ಅನ್ನೋ ಥರ, ಅಂದರೆ ಎಲ್ಲೂ ಸಿಗಬಾರ್ದು, ಜಾರ್ಕೊಂಬಿಡ್ತೇನೆ ಅಂತ ಕೆಲವು ಹೇಳ್ತಿರೋದು. ನೀನು ಬಿಡಪ್ಪ, ನಿನ್ನ ಮೈಯೆಲ್ಲ ಎಣ್ಣೆ ಹಚ್ಕೊಂಬಿಟ್ಟಿದೆಯಾ, ಎಲ್ಲೂ ಸಿಗಾಕೊಳ್ಳೋದಿಲ್ಲ ನೀನು ಅಂತ. ಆ ಥರನೇ ಜೀವನ ಮಾಡ್ಬೇಕು ನೀವು. ಅದು ಮಾರ್ಚ್ ಅಷ್ಟೇ ಅಲ್ಲ, ಇನ್ನು ಮುಂದೆನೂ ಬಂತು. ಸೊ ನೀವು ಆ ಒತ್ತಡಗಳಿಗೆ ಅಥವಾ ನಿಮಗೇನೋ ಇದೇನೋ ಸರಿ ಹೋಗ್ತಾ ಇಲ್ಲ ಅಂತ ರಪ್ಪಂತ ಜಾಬ್ ರಿಸೈನ್ ಮಾಡುವಂಥ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಸೊ ಅದೇ ಥರ ನೀವು ಕೆಲಸ ರಿಸೈನ್ ಮಾಡ್ದೇನೆ ಹೆಂಗಾಗುತ್ತೆ ನಾನು ತಲೆ ಓಡಿಸ್ತೀನಿ, ನಾನು ಹೆಂಗಾರು ತಲೆ ಖರ್ಚು ಮಾಡ್ತೀನಿ ಅಂತ ಬುದ್ಧಿವಂತಿಕೆ ಮಾಡಿ. ಇದ್ರ ಜೊತೆಗೆ ಈಶ್ವರನ ಅನುಗ್ರಹ ಬೇಕು. ಯಾಕಂದರೆ ರವಿ ಶನಿ ಇಬ್ಬರು ಈಶ್ವರಾರಾಧನೆಯಿಂದಲೇ ನಿಮಗೆ ಒಲಿತಕ್ಕಂಥದ್ದು. ಸೊ ಅದರಿಂದ ಮಹಾಶಿವರಾತ್ರಿ ಮಹಾಪರ್ವಕಾಲದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ದಿವಸವೇ ನಾವು ವಿಶೇಷ ರುದ್ರಹೋಮವನ್ನು ಶಿವ ಜ್ಯೋತಿರ್ಲಿಂಗ ಸ್ವರೂಪಿ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆ ಕೊಟ್ಕೋಬೋದು. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಹಾಗೂ ಆ ಒಂದು ಕರುಂಗಾಲಿ ಮಾಲೆ ನಿಮ್ಮನ್ನು ಕಂಟ್ರೋಲಲ್ಲಿ ಇಡ್ತದೆ, ಹಾಗೂ ನಿಮ್ಮ ಉದ್ಯೋಗವನ್ನು ರಕ್ಷಣೆ ಮಾಡ್ತದೆ ಖಂಡಿತವಾಗಿ. ಅಶಕ್ತರು ಅದನ್ನು ಮಾಡಲಿಕ್ಕಾಗದೇ ಇರತಕ್ಕಂಥವ್ರು ರವಿಯ ಸ್ತೋತ್ರ, ಶನಿಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ. ನಿಮ್ಮ ಕೈಲಾಗಿದ್ದನ್ನು ಮಾಡಿ, ಏನೂ ಮಾಡದೆ ಮಾತ್ರ ಹಂಗೆ ಇರಬೇಡಿ. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅಷ್ಟಮಾಧಿಪತಿಯ ನೀಚ ಸ್ಥಿತಿ, ಅಂದರೆ ಬುಧಗ್ರಹನ ನೀಚ ಸ್ಥಿತಿ. ಬುಧಗ್ರಹನ ನೀಚ ಸ್ಥಿತಿ ನಿಮಗೆ ಆರೋಗ್ಯವನ್ನು ಹಾಳು ಮಾಡ್ತದೆ. ಅಷ್ಟಮದಲ್ಲಿ ಕುಜ, ಅಷ್ಟಮಾಧಿಪತಿ ನೀಚ. ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತೀರಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಗಂಟ್ಲನ್ನು ನೋವು ಆಗದಂತೆ, ಅಂದರೆ ನೀವು ಬಿಸಿ ನೀರು ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು. ಕಾದಾರಿದ ನೀರು ಅಂತ ಹೇಳ್ತೇವೆ, ಬಿಸಿಯಾಗಿ ಆರಿದಂತಹ ನೀರನ್ನು ಕುಡಿತಕ್ಕಂಥದ್ದು. ಎಲ್ಲಂದರಲ್ಲಿ ಯಾವುದಂದ್ರೆ ನೀರು ಕುಡಿದ್ಬಿಟ್ರೆ ಕಷ್ಟ. ಆಮೇಲೆ ಕರಿದ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ನಿಮ್ಮ ಗಂಟಲು ನೋವು ಇತ್ಯಾದಿಗಳನ್ನು ಮಾಡ್ಬೋದು. ಇನ್ಫೆಕ್ಷನ್ ಅದು ಜಾಸ್ತಿ ಆಗುತ್ತೆ, ಗಂಟಲಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಅದರಿಂದಾಗಿ ನೀವು ರೆಸ್ಟ್ ತಗೋಬೇಕಾಗತ್ತೆ, ಮೌನ ಜಾಸ್ತಿ ಮಾಡಬೇಕಾಗತ್ತೆ. ಅದಲ್ದಿದ್ರೆ ಅಷ್ಟಮದ ಕುಜ ಸ್ವಲ್ಪ ಈ ಆಕ್ಸಿಡೆಂಟ್ಸ್ಗಳು ಅದು ಇದು ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾನೆ. ಸೊ ಅದರಿಂದ ಅಪಘಾತಗಳು ಚಿಕ್ಕ ಪುಟ್ಟದೇ, ದೊಡ್ಡದಂತಲೇ ಅಲ್ಲ, ದೊಡ್ಡದೇನೂ ಆಗದೇ ಇರಲಿ, ಚಿಕ್ಕದೂ ಆಗದೇ ಇರಲಿ. ಸೊ ಅದರ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಶರೀರ ರಕ್ಷಣೆಯನ್ನು ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರವನ್ನು ಸರಿಯಾಗಿ ಇಟ್ಕೊಳ್ಬೇಕು ಮೊದಲನೇದಾಗಿ, ಆಮೇಲೆ ಧರ್ಮ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಿಮ್ಮ ಶರೀರ ಅಂದರೆ ಸುರಕ್ಷಿತವಾದ ಪ್ರಯಾಣ, ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸಿ, ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ಓಡಿಸಿ. ಯಾವುದೇ ರೀತಿ ಓಡಾಡಬೇಕಾದ್ರೆ ಇಲ್ಲ ಎಣ್ಣೆ ಚೆಲ್ಲಿದೆಯಾ, ನೀರು ಚೆಲ್ಲಿದೆಯಾ, ಮನೇಲಿ ನೋಡ್ಕೊಂಡು ಓಡಾಡಿ. ಹಂಗೆ ಇರೋಕ್ಕೆ ಹೋಗಬೇಡಿ. ಕಾಲು ಜಾರು ಬಿದ್ದು ಎಡವಟ್ಟು ಮಾಡ್ಕೊಳ್ಬಾರ್ದು. ಅದರಿಂದ ಒಂದು ಸುರಕ್ಷತೆಯ ದೃಷ್ಟಿಗೆ. ಆಮೇಲೆ ಕುಜ ಅಗ್ನಿಕಾರಕನಾದ್ದರಿಂದ ಬೆಂಕಿಯ ಮುಂದೆ ಅಡುಗೆ ಮಾಡಬೇಕಾದ್ರೆ ಸ್ತ್ರೀಯರಿಗೂ ಏನೋ ಹೇಳ್ತಕ್ಕಂಥದ್ದು, ಅಥವಾ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡು ತಲೆದಿಂಬು ಅಡಿಗೆ ಇಟ್ಕೊಂಡು ಮಲ್ಕೊಳ್ಳೋದು, ವಿಚಿತ್ರ ಕೆಲಸಗಳನ್ನೆಲ್ಲ ಮಾಡಬೇಡಿ. ಅದೆಲ್ಲ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಬಳಸುವಾಗ ಎಚ್ಚರವನ್ನು ವಹಿಸಿ. ಇದೆಲ್ಲ ಬಹಳ ಪ್ರಮುಖವಾಗಿರ್ತದೆ. ಹಾಗೂ ಜಗಳ ಮನಸ್ತಾಪ ಹೊಡೆದಾಟಗಳಿಗೆಲ್ಲ ಹೋಗುವಂಥದ್ದು ಭಾಳ ನಿಷಿದ್ಧ. ಮೊದಲೇ ಪಂಚಮ ಶನಿ ಆರಂಭದ ಕಾಲ ಅದು. ಏನು ಮಾಡ್ತಾರೆ ನೋಡೇ ಬಿಡ್ತೀನಿ ಅಂತ ಏನೋ ಒಂದು ಕೈ ಸಿಕ್ಕಿದ್ದು ಹಿಡ್ಕೊಂಡು ಇದು ಏನಂದರೆ ಸಿಟ್ಟಲ್ಲಿ ಮುಗು ಕುಯ್ಕೊಂಡ್ರೆ ಸಮುದ್ರ ಮೆಣಸ್ಕೊಳಕ್ಕಾಗಲ್ಲ ಅನ್ನಂಗೆ. ಆ ಸಿಟ್ಟಲ್ಲಿ ಏನೋ ಹೊಡೆದ್ಬಿಡೋದೇನೋ ಮಾಡಿಬಿಡ್ತೀರ, ನಾಳೆ ಅದು ಏಟಾಟ ಆದರೆ ನೀವು ಅಲಿಬೇಕಾಗತ್ತೆ ಆಮೇಲೆ.
ಸೊ ಆದ್ದರಿಂದ ಸಂಯಮ ಬಹಳ ಮುಖ್ಯ ನಿಮಗೆ. ಇಲ್ಲಿ ರುದ್ರಹೋಮ, ಮೃತ್ಯುಂಜಯ ಹೋಮ, ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಆದ ವಿಚಾರ ಏನು ಗೊತ್ತಾ, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿ ಯಾರೂ ಹತ್ರ ಜಗಳನೆ ಮಾಡಬಾರ್ದು. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇದಷ್ಟನ್ನು ಸಹ ಮಾಡ್ತಾ ಇದ್ದೇವೆ ನಾವು. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆ ವಿಚಾರ, ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫಾರ್ ಸಪೋಸ್ ಆಗಲಿಲ್ಲ ಅಂದರೂ ಸಹ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಈ ಒಂದು ಮಂತ್ರವನ್ನು ಡೈಲಿ ಪ್ರತಿದಿನ ಜಪ ಮಾಡಿ, ಆಯಿತಾ? ಖಂಡಿತ ಅನುಕೂಲ ಆಗುತ್ತೆ. ಇದನ್ನಾರು ಮಾಡಿ, ಅದನ್ನಾರು ಮಾಡಿ, ಸುರಕ್ಷಿತವಾಗಿರಿ, ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಕ್ಕಂಥವರಾಗಿದ್ದರೆ, ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಲಾಭದ ಒಂದು ಆಸೆ ಇದ್ದೇ ಇರುತ್ತಲ್ಲ, ಸೊ ಏನೋ ಒಂಚೂರು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇರ್ತೀರ, ಮಾರ್ಚ್ ತಿಂಗಳಲ್ಲಿ ಎಚ್ಚರಿಕೆ ಇರಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. ಶುಕ್ರನ ಪರಮೋಚ್ಚ ಸ್ಥಿತಿಗೆ ಅಂದರೆ ಶೇರ್ ಮಾರ್ಕೆಟಲ್ಲೂ ಭಯಂಕರವಾಗಿ ನೀವು ಇನ್ವೆಸ್ಟ್ ಮಾಡುವ ಸಾಧ್ಯತೆ ಇದೆ. ಇವತ್ತಿನ ತನಕ ಶೇರ್ ಮಾರ್ಕೆಟ್ ಕಡೆ ತಲೆನೂ ಹಾಕಿದೆ, ಕಣ್ಣು ಹಾಕಿದೆ, ಅದ್ರ ಬಗ್ಗೆ ಗೊತ್ತೇ ಇಲ್ದಿರೋರು ಕೂಡ ಸಡನ್ನಾಗಿ ಯಾರೋ ಇಂಟ್ರೊಡ್ಯೂಸ್ ಆಗ್ತಾರೆ, ಅವ್ರನ್ನ ನೋಡ್ತೀರಾ, ಹಾಂ ಓಕೆ ನಾನು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತೀರಾ, ಭಾಳ ಸಮಸ್ಯೆಗಳಾಗ್ಬಿಡುತ್ತೆ. ಶೇರ್ ಮಾರ್ಕೆಟೇ ಅಂತಲ್ಲ, ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಅದು ಯಾಕೆ ಅಂತ ಹೇಳ್ತೇನೆ ನಿಮಗೆ. ಲಾಭಾಧಿಪತಿಯಾದಂತಹ ಬುಧಗ್ರಹ ಪಂಚಮದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಲಾಭಾಧಿಪತಿಯೇ ನೀಚ ಅಂದರೆ ಎಲ್ಲಿಂದ ಲಾಭ ಆಗ್ಲಿಕ್ಕೆ ಸಾಧ್ಯ? ಶುಕ್ರ ಇರ್ತಾನೆ, ಓಕೆ, ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ, ಅವನು ಸಪ್ತಮ ವ್ಯಯಾಧಿಪತಿಯಾಗಿ ಶುಕ್ರ ಪಂಚಮದಲ್ಲಿ ಪರಮೋಚ್ಚ, ವ್ಯಯಾಧಿಪತಿ ಉಚ್ಚ ಸ್ಥಿತಿ, ಲಾಭಾಧಿಪತಿ ನೀಚ ಸ್ಥಿತಿ ಅಂದರೆ ಅಲ್ಲಿ ಲಾಭ ಎಲ್ಲ ಆಗುತ್ತೆ, ಅಲ್ಲಿ ಲಾಸೇ ಆಗುವಂಥದ್ದು ಅಲ್ವಾ? ಸೊ ಆದ್ದರಿಂದ ಥಿಂಕ್ ಬಿಫೋರ್ ಇಂಕ್. ನೀವು ಹೂಡಿಕೆ ಮಾಡೋ ಮೊದಲು ಯೋಚನೆ ಮಾಡ್ಕೊಳ್ಳಿ. ಮುಂದೆ ಪಂಚಮ ಶನಿನೂ ಇರ್ತದೆ. ಸೊ ಶೇರ್ ಮಾರ್ಕೆಟ್ ಹಿಂಗೆ ಶೇರ್ ಮಾರ್ಕೆಟ್ ಇದೆ ಅಂದರೆ ಈ ಕಡೆ ತಲೆನೂ ಹಾಕೋಬಾರದು, ಈ ಕಡೆ ತಲೆ ಹಾಕೋಬಲ್ಕೋಬೇಕು. ಆ ಲೆವೆಲ್ಗೆ ನೀವು ಅದರಿಂದ ದೂರ ಇರಬೇಕು. ಅದು ಏಪ್ರಿಲಿಂದ ಆಚೆಗೆ ಪಂಚಮ ಶನಿ ನೀವು ಈಗಲೇ ಶುರು ಮಾಡಿಬಿಡ್ಬೇಕು ಅದನ್ನು. ನೆಟ್ ಪ್ರಾಕ್ಟೀಸ್ ಇದ್ದಂಗೆ, ನಾನು ಶೇರ್ ಮಾರ್ಕೆಟ್ ಇಲ್ಲ, ಬೇಡ ಅನ್ನೋ ಥರ ನೀವು ಮೆಂಟಲಿ ನೀವು ಪ್ರಿಪೇರ್ ಆಗಿಬಿಡ್ಬೇಕು. ಈ ಥರ ಭಾಳ ಜನ ಹೇಳ್ತಾರೆ, ಅದೇನು ಜ್ಯೋತಿಷ್ಯ ನೋಡ್ಬಿಟ್ಟು ಇಂಥ ಒಳ್ಳೆ ಅವಕಾಶ ತಪ್ಪಿಸ್ಕೊಂತೀಯ ಅಂತ. ಭಾಳ ಜನ ಇನ್ವೆಸ್ಟ್ ಮಾಡಿ ಪ್ರಾಫಿಟನ್ನು ತೋರಿಸ್ತಾರೆ. ನೋಡಿ, ನಾನು ಹೋದ ವಾರ ಹೇಳ್ದೆ ನಿಂಗೆ ಮಾಡು ಅಂತ, ನೀನು ಮಾಡಲ, ನೋಡಿ ನಾನು ಮಾಡಿದೆ, ನಿಂಗೆ ಇಷ್ಟು ಪ್ರಾಫಿಟ್ ಆಯಿತು ಅಂತ. ನೀವು ಮಾಡಿದರೆ ಆಗ್ತಾ ಇರಲಿಲ್ಲ, ಅವ್ರು ಮಾಡಿದ್ದಕ್ಕಾಯ್ತು ಬಿಡಿ ಏನು ಕಾರಣ. ಬಟ್ ನಾನು ಹೇಳೋದಕ್ಕೆಂದರೆ ಗ್ರಹಚಾರವಶ ಲಾಭಾಧಿಪತಿಗೆ ನೀಚ ಸ್ಥಿತಿಯಲ್ಲಿದ್ದರೆ ಎಲ್ಲಿಯ ಲಾಭ ರೀ? ಆದ್ದರಿಂದ ಯಾವುದೇ ಅಂದರೆ ವೃಶ್ಚಿಕ ರಾಶಿಯ ಬಿಸ್ನೆಸ್ ಮೆನ್ನೂ ಬಂತು, ವೃಶ್ಚಿಕ ರಾಶಿಯ ಯಾರೇ ಬಂತು, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ಹೂಡಿಕೆ ವಿಚಾರದಲ್ಲಿ ಭಾಳ ಕೇರ್ಫುಲ್ಲ. ಯಾಕೆಂದರೆ ನಿಮ್ಮ ಹತ್ರ ಲಿಕ್ವಿಡ್ ಕ್ಯಾಶ್ ಚೆನ್ನಾಗಿ ಓಡಾಡುತ್ತೆ. ಆಮೇಲೆ ನಿಮಗೆ ಸಪ್ತಮದಲ್ಲಿ ಅಂದರೆ ನಿಮಗೆ ದುಡ್ಡು ಕೊಡೋರು ಇರ್ತಾರೆ, ನಿಮ್ಮ ಹತ್ರ ದುಡ್ಡು ಇರುತ್ತೆ, ದುಡ್ಡು ಕೊಡೋರು ಇರ್ತಾರೆ. ಸೊ ಚೆನ್ನಾಗಿ ದುಡ್ಡು ಅಂದ ತಕ್ಷಣ ನೀವೇನು ಮಾಡ್ತೀರಾ, ತೊಗೊಂಡೋಗೋದು ಇನ್ವೆಸ್ಟ್ ಮಾಡೋಕೆ ನೋಡ್ತೀರಾ, ಆಮೂಲಾಗ್ರವಾಗಿ ಡಮಾರ್ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಬೇಡ, ಎಚ್ಚರ ವಹಿಸಿ. ಇದರಿಂದೆಲ್ಲ ನಿಮ್ಮನ್ನು ತಪ್ಪಿಸಲಿಕ್ಕೆ ಈಶ್ವರನಿಂದಲೇ ಸಾಧ್ಯ. ಆ ಪರಮೇಶ್ವರನ ಆರಾಧನೆಯನ್ನು, ವಿಶೇಷ ಕರುಂಗಲಿ, ಮಾಲೆ ಧಾರಣೆಗಳನ್ನೆಲ್ಲ ಸಹ ನಮ್ಮಲ್ಲಿ ಅವಕಾಶ ಇದೆ. ವಿಡಿಯೋ ಎಂಡ್ ತನಕ ದಯವಿಟ್ಟು ನೋಡಿ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಒಂದಿಷ್ಟು ನಿರ್ಧಾರಗಳನ್ನು ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಇನ್ನು ಮೇಲೆ ನಾನು ಹಿಂಗೆ ಮಾಡ್ತೀನಿ, ಇನ್ನು ಮೇಲೆ ನಾನು ಈ ಥರ ಮಾಡಲ್ಲ, ಇನ್ನು ಮೇಲೆ ನಾನು ಹಿಂಗೆ ಮಾಡಲ್ಲ, ಅಥವಾ ಇನ್ನು ಮೇಲೆ ನಾನು ಹಿಂಗೇ ಮಾಡ್ತೀನಿ, ಹೀಗೇ ಮಾಡ್ತೀನಿ, ಹೀಗೆ ಯಾವತ್ತೂ ಮಾಡಲ್ಲ, ಈ ಥರ ಏನೇ ಇರ್ಬೋದು. ಒಂದಿಷ್ಟು ದೊಡ್ಡ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನನಗೆ ಯಾಕೆ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತೀನಿ ಅಂದರೆ, ಬೇರೆ ರಾಶಿಯವರು ನಿರ್ಧಾರ ತಗೊಂಡ್ರು ಈ ನ್ಯೂ ಇಯರ್ಗೆ ತಗೊಂಡಂಗೆ ಬೇರೆಯವರಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ರು ಅಂದರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗೆ ಅದು ಮಾಡಿರಲ್ಲ, ಆಯಿತಾ? ಜನವರಿ 1ನೇ ತಾರೀಕಿಂದ ನಾನು ಇಲ್ಲಿಗೋಗ್ಬೇಕು ಅನ್ಕೊಂಡಿರ್ತಾರೆ, ಎಲ್ಲಿಗೂ ಹೋಗಲ್ಲ. ಬಟ್ ವೃಶ್ಚಿಕ ರಾಶಿಯವ್ರು ಹಾಗಲ್ಲ. ನೀವು ಒಂದು ಸಲ ನನಗೆ ಬೇಡ, ನಾನು ಮಾಡಲ್ಲ ಅಂದರೆ ಮುಗಿದೋಯ್ತು. ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರು ನೀವು ಅದಕ್ಕೆ ಮಾಡಲ್ಲ ಆ ಕಡೆ. ಸೊ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ನಿಮ್ಮ ಗುಣ ಸ್ವಭಾವಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಡನ್ನಾಗಿ ಯಾವುದೋ ಒಂದು ವ್ಯೂ ಪಾಯಿಂಟಿಗೆ ಇದು ಹೀಗೆ ನಾನು ಹಿಂಗೆ ಮಾತ್ರ ಇನ್ಮೇಲೆ ಆ ಥರದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಅಂಥ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ದೇನೆ ದಯವಿಟ್ಟು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೂ ಈ ನಿರ್ಧಾರಗಳ ಮುಂದಿನ ಒಂದು ಅದರ ಪ್ರಭಾವ ಆಯ್ತಲ್ವ, ಈ ನಿರ್ಧಾರ ತಗೊಂಡ್ರೆ ಮುಂದೆ ಏನಾಗ್ಬೋದು,
ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಇದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ, ನಿಮಗೆ ನುಂಗಲಾರದುತ್ತಾಗ್ಬಿಡುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು. ಆಮೇಲೆ ಕೂತ್ಕೊಂಡು ಅಯ್ಯೋ ನಾನು ನಿರ್ಧಾರ ತಗೊಳ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಆದರೆ ವೃಶ್ಚಿಕ ರಾಶಿ ಒನ್ಸ್ ತಗೊಂಡ್ರು ಮುಗಿದೋಯ್ತು, ಮತ್ತು ಚೇಂಜಿಂಗ್ ಇಲ್ಲ ಅದರಲ್ಲಿ. ಯಾವುದೇ ರೀತಿ ಅಯ್ಯೋ ಪಾಪನೂ ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ಸೊ ಇದು ನೀವು ನಿಮ್ಮ ಮಿತ್ರರನ್ನು ಒಳ್ಳೆಯ ಮಿತ್ರರನ್ನು ಕಳೆದುಕೊಳ್ಳುವಂತೆ ಮಾಡಬಹುದು, ಒಳ್ಳೊಳ್ಳೆ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ನಿಮಗೆ ಬರಬೇಕಾದ ದುಡ್ಡನ್ನು ನೀವು ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಿಂದಾಗಿ ನಿಮ್ಮ ಪ್ರಾಫಿಟ್ ಮೇಲೆ ಅದು ಹೊಡೆತ ಬೀಳ್ಬೋದು. ನಿಮಗೆ ಬರಬೇಕಾದ ದುಡ್ಡು, ಅಯ್ಯೋ ನಾನು ಅವತ್ತು ಆ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದಿದ್ದರೆ ನಾನು ಇವತ್ತು ಚೆನ್ನಾಗಿ ದುಡ್ಡು ನೋಡ್ಬೋದಾಗಿತ್ತು ಅಂತ ಮಾರ್ಚ್ ತಿಂಗಳಲ್ಲಿ. ಸೊ ಅದೆಲ್ಲ ಸಮಸ್ಯೆಗಳಾಗ್ಬೋದು. ಸೊ ಅದರಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತೀರಾ. ದಯವಿಟ್ಟು ಯಾವುದೇ ಅದು ಒಳ್ಳೆಯ ನಿರ್ಧಾರ ಕೆಟ್ಟ ನಿರ್ಧಾರ ಅದು ಆಮೇಲೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇಲ್ಲ ದೇವರಲ್ಲಿ ಪ್ರಸಾದ ಕೇಳ್ತಾರೆ ಕೆಲವರು, ಬಲಗಡೆ ಬಿದ್ದರೆ ಹಿಂಗೆ, ಎಡಗಡೆ ಬಿದ್ದರೆ ಮಾಡಲ್ಲ ಈ ಥರ. ಆ ಥರ ನಿಮ್ಗೆ ಇಷ್ಟ ದೇವರಲ್ಲಿ, ನಿಮ್ಮ ಮನೆ ದೇವರಲ್ಲಿ ಪ್ರಸಾದ ಕೇಳ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ, ಆಮೇಲೆ ದೈವೇಚ್ಛೆ. ಬಟ್ ಇದು ವಿಚಾರ. ಇಲ್ಲಿ ಗ್ರಹಗಳ ಸ್ಥಿತಿ ಹಾಗೂ ದೈವಾನುಗ್ರಹ ಭಾಳ ಮುಖ್ಯ ನಿಮಗೆ. ಆ ವಿಶೇಷವಾದ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತಂದರೆ ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ. ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆ ಆಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷತೆ ಇದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ, ದಾಂಪತ್ಯದ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು, ಇದೆಲ್ಲ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ
ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ. ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟುಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಗೆ ನಾನು ವಾಪಸ್ ಬರೋದು. 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶನೂ ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ, ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರಾಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಗ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ಈ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.